ಒಂದೊಂದು ಕಾಲದಲ್ಲಿ ಕಂಪ್ಯೂಟರ್ಸ್ನ ಎಕ್ಸ್ಪರ್ಟ್ಸ್ಗಳು ಮಾತ್ರ ಬಳಸ್ತಾ ಇದ್ರು. ಆ ಟೈಮ್ನಲ್ಲಿ ಎಲ್ಲರೂ ಕಂಪ್ಯೂಟರ್ಸ್ನ ಇನ್ನೂ ಶಕ್ತಿಶಾಲಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಒಬ್ಬ ವ್ಯಕ್ತಿ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದ್ರು. ಕಂಪ್ಯೂಟರ್ಸ್ ನಿಜವಾಗ್ಲೂ ಯೂಸ್ ಆಗೋದು ಜನಸಾಮಾನ್ಯರು ಬಳಸಿದಾಗ. 1961ರಲ್ಲಿ ಅವರ ಮನಸ್ಸಿಗೆ ಒಂದು ಹೊಸ ಕಲ್ಪನೆ ಬಂತು. ಕೈ ಮೂವ್ಮೆಂಟ್ನ ನೇರವಾಗಿ ಸ್ಕ್ರೀನ್ ಮೇಲೆ ಕಂಟ್ರೋಲ್ ಮಾಡಬಹುದಾ ಅಂತ. ಆ ಆಲೋಚನೆಯಿಂದ 1964ನಲ್ಲಿ ಒಂದು ಚಿಕ್ಕ ವುಡನ್ ಬಾಕ್ಸ್ ಡಿವೈಸ್ ತಯಾರಾಯಿತು. ಕೆಳಗಡೆ 2 ವೀಲ್ಸ್, ಒಂದು ಎಕ್ಸ್ ಆಕ್ಸಿಸ್, ಇನ್ನೊಂದು ವೈ ಆಕ್ಸಿಸ್. ಇದರಲ್ಲಿ ಒಂದೇ ಬಟನ್ ಇತ್ತು. ಈ ಡಿವೈಸ್ ಹಿಂದೆಯಿಂದ ಬರೋ ವೈರ್ ಬಾಲ್ ತರ ಕಾಣ್ತಾ ಇತ್ತು. ಅದಕ್ಕೆ ಮೊದಲು ಇದನ್ನ ತಮಾಷೆಗಾಗಿ ಜನ ಇದನ್ನ ಮೌಸ್ ಅಂತ ಕರೆಯೋಕೆ ಶುರು ಮಾಡಿದ್ರು. 1968ನಲ್ಲಿ ಈ ಡಿವೈಸ್ನ ಮೊದಲ ಬಾರಿಗೆ ಒಂದು ಪ್ರದರ್ಶನದಲ್ಲಿ ತೋರಿಸಿದ್ರು. ಜನ ಬೆರಗಾದ್ರು. ಕೀಬೋರ್ಡ್ ಯೂಸ್ ಮಾಡ್ದೇನೆ ಸ್ಕ್ರೀನ್ ಮೇಲೆ ಆಬ್ಜೆಕ್ಟ್ ಮೂವ್ ಆಗಿತ್ತು, ಡಾಕ್ಯುಮೆಂಟ್ಸ್ ಎಡಿಟ್ ಆಗಿತ್ತು, ವಿಂಡೋಸ್ ಮೂವ್ ಆಗಿತ್ತು. ಈ ಪ್ರದರ್ಶನವೇ ದ ಫೇಮಸ್ ಮದರ್ ಆಫ್ ಆಲ್ ಡೆಮೋಸ್. ಮೌಸ್ನ ರಚಿಸಿದವರು ಡಾಗ್ಲಾಸ್ ಆಂಗಲ್ಬಾರ್ಟ್. ಅವರು ಇದನ್ನ ಪೇಟೆಂಟ್ ಮಾಡಿಸಿದ್ರು, ಶ್ರೀಮಂತ ಆಗಲಿಲ್ಲ. ಯಾಕಂದ್ರೆ ರೈಟ್ಸ್ ಸ್ಟ್ಯಾನ್ಫೋರ್ಡ್ ಹತ್ರ ಇತ್ತು, ಮತ್ತೆ ಪೇಟೆಂಟ್ ಆಲ್ರೆಡಿ ಎಕ್ಸ್ಪೈರ್ ಆಗಿತ್ತು. ನಂತರ ಜೆರಾಕ್ಸ್ ಪಾರ್ಕ್ ಮೌಸ್ನ ಇನ್ನೂ ಡೆವಲಪ್ ಮಾಡಿದ್ರು. ವೀಲ್ಸ್ ಬದಲು ಕೆಳಗೆ ರೋಲಿಂಗ್ ಬಾಲ್ ಹಾಕಿದ್ರು. 1981ರಲ್ಲಿ ಜೆರಾಕ್ಸ್ ಫಸ್ಟ್ ಕಮರ್ಷಿಯಲ್ ಮೌಸ್ ಕಂಪ್ಯೂಟರ್ ರಿಲೀಸ್ ಮಾಡಿತ್ತು. ಆದರೆ ಅದು ಬಹಳ ಎಕ್ಸ್ಪೆನ್ಸಿವ್ ಆದ್ರಿಂದ ಅದು ಬಹಳ ಜನಕ್ಕೆ ರೀಚ್ ಆಗಲಿಲ್ಲ. ಮೌಸ್ ಜನಪ್ರಿಯ ಆಗಿದ್ದು ಸ್ಟೀವ್ ಜಾಬ್ಸ್ ಅದನ್ನ ಕಂಡ ನಂತರ. ಅವರು ಇದು ಫ್ಯೂಚರ್ನ ರಿಮೋಟ್ ಕಂಟ್ರೋಲ್ ಅಂತ ಅವಾಗಲೇ ಅರ್ಥ ಮಾಡ್ಕೊಂಡಿದ್ರು. ಆಪಲ್ ಜೆರಾಕ್ಸ್ ಪಾರ್ಕ್ನ ಡಿಸೈನ್ನ ಬೇಸ್ ಆಗಿಟ್ಕೊಂಡು ಅವ್ರದೇ ಆದ ಮೌಸ್ನ ರೆಡಿ ಮಾಡಿದ್ರು. 1983ರಲ್ಲಿ ಆಪಲ್ ಲೀಸಾ, 1984ರಲ್ಲಿ ಮ್ಯಾಕೆಂತೋಶ್ 2 ಮೌಸ್ ಜೊತೆ ಬಂದವು. ಹೀಗೆ ಮೌಸ್ ಜಗತ್ತಿನ ಪ್ರತಿಯೊಂದು ಡೆಸ್ಕ್ ಮೇಲೆ ತಲುಪ್ತು. ಮೌಸ್ ಒಂದು ಡಿವೈಸ್ ಅಷ್ಟೇ ಅಲ್ಲ, ಇದು ಕಂಪ್ಯೂಟರ್ ಫಸ್ಟ್ ಟೈಮ್ ಮನುಷ್ಯನ ಭಾಷೆ ಅರ್ಥ ಮಾಡ್ಕೊಂಡ ಕ್ಷಣ, ಮತ್ತೆ ಮನುಷ್ಯ ಫಸ್ಟ್ ಟೈಮ್ ಮಷಿನ್ನ ಮುಟ್ಟೋಕೆ ಹೆದರದೆ ಮುಂದೆ ಬಂದ ಕ್ಷಣ.